ಒಂದು ಮಹಿಳೆ, ಒಬ್ಬ ಮಹಿಳೆ ಇಡೀ ಸಂಸಾರವನ್ನೇ ನಿಭಾಯಿಸ್ತಾಳೆ ಅಂತಂದ್ರೆ ಒಂದು ಸರ್ಕಾರವನ್ನ ನಿಭಾಯಿಸೋದಿಲ್ವಾ? ಅದರಲ್ಲೂ ಯಾಕೆ ಅಟ್ಲೀಸ್ಟ್ ಒಂದು ಖಾತೆ ಕೂಡ ನಿಭಾಯಿಸೋದಿಲ್ವಾ? ಮಹಿಳಾ ಪರ ಸರ್ಕಾರ, ಶಕ್ತಿ ಯೋಜನೆ, ಹಾಗೆ ಹೀಗೆ ಅಂತ ಹೇಳ್ತಿದ್ದಂತ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಹಿಳಾ ಪ್ರಧಾನ ಅಥವಾ ಒಂದೇ ಒಂದು ಖಾತೆಯೂ ಕೂಡ ಇಲ್ಲ. ಕಂಪ್ಲೀಟ್ ಆಗಿ ಇದು ಪುರುಷ ಪ್ರಧಾನ ಕ್ಯಾಬಿನೆಟ್ ಅಂತ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಯಾಕಿಲ್ಲ, ಯಾಕೆ ಹೀಗಾಗ್ತಾ ಇದೆ ಅನ್ನೋದೇ ಇವತ್ತಿನ ನಮ್ಮ ಕ್ಯಾಂಪೇನ್ ಸ್ಟೋರಿ. ಶಕ್ತಿಹೀನವಾಯ್ತಾ ಡಿ.ಕೆ. ಶಿವಕುಮಾರ್ ಸಂಪುಟ? ಮಹಿಳಾ ಪ್ರಾತಿನಿಧ್ಯ ಇಲ್ಲದೆ ಡಿ.ಕೆ. ಸಂಪುಟ ಶೂನ್ಯ. ಒಬ್ಬರೂ ಮಹಿಳೆಯರೇ ಇಲ್ಲದ ಡಿ.ಕೆ. ಸಚಿವ ಸಂಪುಟ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡಗೆ ಸಿಗದ ಅವಕಾಶ. ಕೊನೆ ಕ್ಷಣದಲ್ಲಿ ಆದ ಒಂದು ಬದಲಾವಣೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆಶಿ ಸಂಪುಟದಲ್ಲಿಲ್ಲ ಸ್ಥಾನ. ರೂಪಕಲಾ ಶಶಿಧರ್, ಅನ್ನಪೂರ್ಣ ತುಕಾರಾಂ, ನಯನ ಮೋಟಮ್ಮ, ಖನಿಜ ಫಾತಿಮಾಗೆ ಸಿಗದ ಸ್ಥಾನ. ಪುರುಷರೇ ಸಂಪೂರ್ಣವಾಗಿ ತುಂಬಿರುವ ಡಿಕೆಶಿ ಸಂಪುಟ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡಗೂ ಕೂಡ ಅವಕಾಶ ಸಿಗಲಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ. ಅವರಿನ್ನು ಪ್ರಮಾಣ ವಚನ ಸ್ವೀಕರಿಸಿರಲಿಲ್ಲ ಅನ್ನುವಂಥ ವಿಶ್ಲೇಷಣೆಗಳಿವೆ. ಒಂದಷ್ಟು ಮತ ಎಣಿಕೆಯಲ್ಲಿ ತಾಂತ್ರಿಕ ಸಮಸ್ಯೆಗಳಾಗಿದ್ದು, ತದನಂತರದಲ್ಲಿ ಅವರು ಕೋರ್ಟ್ ಆದೇಶ ಬಂದ ನಂತರದಲ್ಲಿ ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಹಾಗಾಗಿ ಆ ಕಾರಣಕ್ಕೆ ಕೈ ಬಿಟ್ಟಿದ್ದೇವೆ ಅನ್ನುವಂಥ ಒಂದಷ್ಟು ವಿಶ್ಲೇಷಣೆಗಳು ಕೂಡ ಇವೆ. ಅದರ ಜೊತೆಯಲ್ಲೇ ಒಂದಷ್ಟು ಪಕ್ಷದೊಳಗಡೆ ಆಗಿರುವಂತ ಬೇಸರ ಅಥವಾ ಮತ್ತೊಂದು ಮಗದೊಂದು ಅದನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ, ಸಮತೋಲನಕ್ಕೆ ತರುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರು ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಕಾದ್ ನೋಡ್ಬೇಕಾಗುತ್ತೆ. ಈಗ ಒಂದು ಸ್ಥಾನವನ್ನ ಉಳಿಸ್ಕೊಂಡಿದ್ದಾರೆ. ಎಸ್ ಅಶ್ವಿನಿ, ಒಂದು ಸ್ಥಾನವನ್ನ ಉಳಿಸ್ಕೊಂಡಿದ್ದಾರೆ. ಅದು ಅತೃಪ್ತ ಶಾಸಕರು ಅನೇಕರಿದ್ದಾರೆ. ಆ ಅತೃಪ್ತ ಶಾಸಕರನ್ನ ಸಂತೃಪ್ತಿ ಪಡಿಸೋದಕ್ಕೆ ಉಳಿಸ್ಕೊಂಡಿದ್ದಾರೆ. ಹೌದು, ಅಥವಾ ಯಾರ್ಯಾರು ರಾಜೀನಾಮೆ ಕೊಡುವಂತ ಈ ಬೆದರಿಕೆಯನ್ನ ಹಾಕಿ ಹೋಗ್ತಾರಲ್ವಾ, ಅಂತವ್ರನ್ನ ಉಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಮಹಿಳೆಯರಿಗೆ ಕೊಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರೂ ಇಟ್ಕೊಂಡಿದ್ರೆ ಅದು ಸುಳ್ಳು. ಕೊಡೋದಾಗಿದ್ರೆ ಈ 33 ಸ್ಥಾನಗಳಲ್ಲಿ ಕೊಡ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಈ ಲಿಸ್ಟ್ ಅನ್ನ ರೆಡಿ ಮಾಡುವಾಗ ಅದೇನ್ ಯೋಚನೆ ಮಾಡಿ ಹೈಕಮಾಂಡ್ ಇದನ್ನ ರೆಡಿ ಮಾಡ್ತಾ ಗೊತ್ತಿಲ್ಲ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಮಹಿಳೆ ಇರಬೇಕು, ನಿಮ್ಗೆ ವೋಟ್ ಬ್ಯಾಂಕ್ ಆಗಿ ಮಹಿಳೆ ಇರಬೇಕು, ಗೃಹ ಜ್ಯೋತಿ ಅದ್ರ ಜೊತೆಲಿ ಶಕ್ತಿ ಯೋಜನೆ ಎಲ್ಲವೂ ಕೂಡ ಮಹಿಳೆ ಇರಬೇಕು. ಅತಿ ಹೆಚ್ಚಿನ ವೋಟಿಂಗ್ ಆಗೋದು ಮಹಿಳೆಯರದ್ದು. ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ವೋಟ್ ಹಾಕ್ತಾರೆ. ಇದೆಲ್ಲವೂ ಕೂಡ ಮಹಿಳೆಯರ ಪ್ರಾತಿನಿಧ್ಯ ಎಲ್ಲಾ ಕಡೆಗಳಲ್ಲೂ ಬೇಕು. ಆದ್ರೆ ಶಾಸಕರಾಗಿ ಟಿಕೆಟ್ ಕೊಡುವಾಗ ಹಿಂದೆ ಮುಂದೆ ಯೋಚನೆ ಮಾಡ್ತೀರಿ. ಆ ಶಾಸಕರಾಗಿ ಅವರು ಬಹಳ ಕಷ್ಟಪಟ್ಟು ಗೆದ್ದು ಬಂದ ನಂತರದಲ್ಲಿ ಅವರನ್ನ ಮಂತ್ರಿ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀರಿ. ಜೊತೆಗೆ ಎಂಎಲ್ಸಿ 1.5 ವರ್ಷ ಅವರು ಲೀಗಲ್ ಫೈಟ್ ಮಾಡಿದ್ರು ಅವರ ಸ್ಥಾನವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ. ಬಂದು ಕೊನೆ ಕ್ಷಣದಲ್ಲಿ ಇಲ್ಲ ಅಂತಂದ್ರೆ ಯಾವ ರೀತಿಯ ಮನಸ್ಥಿತಿ, ಕಾಂಗ್ರೆಸ್ ಮನಸ್ಥಿತಿ ಏನು ಅನ್ನೋದು ಇದ್ರಲ್ಲಿ ಬಹಳ ಗೊತ್ತಾಗ್ತಾ ಇದೆ. ಏನ್ ಆಕ್ಚುಲಿ ಮಹಿಳೆಯರನ್ನ ಯಾವ್ದಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇರೋದು. ಒಂದೇ ಒಂದು ಸೀಟ್ ಆದ್ರೂ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ನಿಮಗೆ ಮಹಿಳಾ ಮೀಸಲಾತಿ 33% ಅಂತ ಹೇಳಿ ಕಲ್ಪಿಸಲಾಗಿದೆ. ಅದನ್ನು ಜಾರಿಗೆ ತಂದಿಲ್ಲ. ಕಲ್ಪಿಸಲಾಗಿದೆ, ಜಾರಿ ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಕೇಳಿ ಬರ್ತಾ ಇದೆ. ಒಂದಷ್ಟು ಆಕ್ರೋಶಗಳು ನಂತರದಲ್ಲಿ ಅದನ್ನು ಮಾಡ್ತೀವಿ ಅಂತ. ಆದ್ರೆ ನಿಮಗೆ ಗ್ರಾಮ ಪಂಚಾಯಿತಿ ಅಥವಾ ಹಿಂಗೆ ಲೋಕಲ್ ಬಾಡಿ ಎಲೆಕ್ಷನ್ ಇದೆಯಲ್ಲ, ಅಲ್ಲಿ ನಿಮಗೆ 50% ವರೆಗೂ ಕೂಡ ನಿಮಗೆ ಹೋಗ್ಬೇಕು. ಅಂದ್ರೆ ಯಾವುದೇ ಸಂವಿಧಾನಾತ್ಮಕವಲ್ಲ, ಸಂವಿಧಾನಾತ್ಮಕ ಕಾನೂನು ಅಲ್ಲ ಅದು. ಅಲ್ಲೂ ಕೂಡ ನಡೆಯೋದು ಹೇಗಂತಂದ್ರೆ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಅದರ ಹಿಂದೆ ಅವ್ರ ಅಣ್ಣನೋ ತಮ್ಮನೋ ಗಂಡನೋ ಇಡೀ ಗ್ರಾಮ ಪಂಚಾಯತ್ ಅನ್ನ ನಡೆಸೋದನ್ನ ನಾವು ನೋಡಿದೀವಿ, ಕೇಳಿದೀವಿ. ಅದಕ್ಕೆ ಅದು 50% ಆಗಿದೆ ಈ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ. ಎಲ್ಲೇ ನೋಡಿದ್ರು ಕೂಡ ಇದೇ ರೀತಿ ನಡೀತಾ ಇರೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಅವರ ರಾಜಕೀಯ ಗುರು ಎಸ್.ಎಂ. ಕೃಷ್ಣ ಅವರು ಅಂತ. ಬಹುಶಃ ಎಸ್.ಎಂ. ಕೃಷ್ಣ ಅವರಿದ್ದಂತ ಕಾಲದಲ್ಲಿ 3 ಈ ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಅದೇ ಮ್ಯಾಕ್ಸಿಮಮ್ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ರಾಜಕೀಯ ಗುರು ಅಂತ ಕನ್ಸಿಡರ್ ಮಾಡುವಂತ ಎಸ್.ಎಂ. ಕೃಷ್ಣ ಅವರ ಹಾದಿಯಲ್ಲಾದ್ರೂ ನಡೆಯೋದಕ್ಕೆ ಯೋಚನೆ ಮಾಡಬೇಕಿತ್ತು ಡಿ.ಕೆ. ಶಿವಕುಮಾರ್ ಅವರು. ಬೇರೆ ರೀತಿಯಲ್ಲಿ ಇರುತ್ತೆ ಈ ಬಾರಿಯ ಸಂಪುಟ ಅನ್ನೋದನ್ನ ಹೇಳಲಾಗಿತ್ತು, ಯಂಗ್ಸ್ಟರ್ಸ್ ಇರ್ತಾರೆ ಅನ್ನೋದನ್ನ ಹೇಳಲಾಗಿತ್ತು. ಕೊನೆಗಾಗಿದ್ದೇನು? ಅಥವಾ ಇಲ್ಲಿ ಎಲ್ಲೋ ಒಂದ್ ಕಡೆ ಏನಾದ್ರೂ ಲೂಪ್ ಹೋಲ್ಸ್ ಇದೆಯಾ? ಮಹಿಳೆಯರನ್ನ ನೀವು ಆಯ್ಕೆ ಮಾಡಿದ್ರಲ್ಲ ಟಿಕೆಟ್ ಕೊಡೋದಕ್ಕೆ, ಅವರಲ್ಲಿ ಏನಾದ್ರೂ ಲೂಪ್ ಹೋಲ್ಸ್ ಇದೆಯಾ? ಹಾಗಾದ್ರೆ ಅವರು ಅಸಮಾಧಾನಿತರನ್ನ ಸಮಾಧಾನ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಒಂದು ಸಚಿವ ಸಂಪುಟ ವಿಸ್ತರಣೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಅದ್ರ ನಡುವೆ ಈಗ
ಉಳ್ಕೊಂಡಿರೋದು ಒಂದು ಸೀಟು, ಅದು ಮಹಿಳೆಯರಿಗೆ ಕೊಟ್ಟಿಲ್ಲ. 33% ಬೇಡ, ಅಟ್ಲೀಸ್ಟ್ 1% ಇಲ್ಲ. ಸೊ ಅದ್ರ ನಡುವೆ ಒಂದು ಉಳಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಈಗ ನೀವು ಹೇಳಿದಂಗೆ ಅಸಮಾಧಾನಿತರನ್ನ ಸಮತೋಲನ ಮಾಡೋದಕ್ಕೆ ಉಳಿಸ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಗೊತ್ತಿಲ್ಲ, ಒಂದ್ ವೇಳೆ ಆ ಜಾಗಕ್ಕೆ ಮಹಿಳೆ ಬರಲಿಲ್ಲ ಅಂತಂದ್ರೆ ಅದು ಬೇರೆ ಯಾವ ರೀತಿ ಟರ್ನ್ ಆಗ್ಬೋದು ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ನಿಮ್ಗೆ ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಸೊ ಎಸ್, ಗೃಹ ಜ್ಯೋತಿಗೆ ಬೇಕು, ಗೃಹಲಕ್ಷ್ಮಿ ಶಕ್ತಿ ಯೋಜನೆಗೆ ಬೇಕು, ಹೀಗೆ ಮಹಿಳೆಯರ ಹೆಸರಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಸ್ತ್ರೀ ಪ್ರಾತಿನಿಧ್ಯವೇ ಶೂನ್ಯವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ 2.0 ಸಂಪುಟದಲ್ಲಿ ಒಬ್ಬರು ಕೂಡ ಮಹಿಳೆಯರೇ ಇಲ್ಲ, ಬರೀ ಪುರುಷರೇ ಸಂಪೂರ್ಣ ಪುರುಷಮಯವಾಗಿ ತುಂಬಿದೆ ಮಂತ್ರಿಮಂಡಲ. ಆ ರೀತಿ ರಚನೆ ಆಗಿದೆ. ಅದರ ಬಗ್ಗೆ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಖಂಡಿತ ನನಗನ್ಸುತ್ತೆ ಗಾಯತ್ರಿ ಶಾಂತನಗೌಡರು ಯಾಕೆ ಪ್ರಮಾಣ ವಚನ ಸ್ವೀಕಾರ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು. ಅದಕ್ಕೆ ಯಾಕೆ ಈ ತರ ಆಯ್ತು ಅಂತ ಅದು ನಮ್ಮ ಹೈಕಮಾಂಡ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಅವರು ಇದಕ್ಕೆ ಹೇಳಬೇಕಾಗ್ತದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರು ಇಲ್ಲದೇ ಇರುವಂತ ಒಂದು ಸಚಿವ ಸಂಪುಟ ಆಗಿಲ್ಲ. ಬಹುಶಃ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ. ಮಹಿಳೆಯರೇ ಇಲ್ಲದ ಡಿಕೆಶಿ ಸಚಿವ ಸಂಪುಟ, ಪುರುಷರೇ ತುಂಬಿರುವ ಶಿವಸೈನ್ಯ 2.0. ಡಿಕೆ ಶಿವಕುಮಾರ್ ಎಂಬ ಹೆಸರಿನ ನಾನು ಜೂನ್ 3, 2026ರಂದು ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಅಂದು ಕೂಡ ಒಬ್ಬರು ಶಾಸಕಿಯರಿಗೆ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಇದೀಗ ಡಿಕೆ ಸಂಪುಟ 2.0 ನಲ್ಲೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿಲ್ಲ. ಸ್ತ್ರೀ ಶಕ್ತಿ ಇಲ್ಲದ ಸಂಪುಟವಾಗಿದೆ. ಗಾಯತ್ರಿ ಶಾಂತೇಗೌಡಗೆ ಸಿಗದ ಅವಕಾಶ. ಹೌದು, ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಸಚಿವರಿಲ್ಲ. 19 ಮಂದಿ ಸಚಿವರು ಹೊಸದಾಗಿ ಸೇರ್ಪಡೆಗೊಂಡಿದ್ದು ಲೋಕಭವನದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು. ಆದರೆ ಇವರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಭಾಗ್ಯ ಸಿಕ್ಕಿಲ್ಲ. ಕೊನೆಯ ಗಳಿಗೆಯಲ್ಲಿ ತಡೆ ಹಿಡಿಯಲಾಗಿದೆ. ಇನ್ನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವೆಯಾಗಿದ್ರು. ಆದ್ರೆ ಈಗ ಇವರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದರಿಂದಾಗಿ ಬೆಳಗಾವಿಯಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ತ್ರೀ ಶಕ್ತಿ ಇಲ್ಲದ ಕ್ಯಾಬಿನೆಟ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಶೂನ್ಯವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಉಮಾಶ್ರೀ, ಗಾಯತ್ರಿ ಶಾಂತೇಗೌಡ, ನಯನ ಮೋಟಮ್ಮ, ಅನ್ನಪೂರ್ಣ ತುಕಾರಾಂ, ಕನೀಜ್ ಫಾತಿಮಾ, ಹೀಗೆ ಇಷ್ಟು ಮಹಿಳಾ ಶಾಸಕಿಯರಿದ್ದರೂ ಒಬ್ಬರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ನೇಮಿಸಿದ್ದು ಸಂಪೂರ್ಣವಾಗಿ ಡಿಕೆಶಿ ಸಂಪುಟದಲ್ಲಿ ಪುರುಷರೇ ತುಂಬಿದ್ದಾರೆ. ಮಹಿಳಾ ಶಾಸಕಿಯರಿಗೂ ಸಚಿವ ಸ್ಥಾನ ನೀಡಬೇಕು. ಗಾಯತ್ರಿ ಶಾಂತೇಗೌಡರ ಮಂತ್ರಿ ಸ್ಥಾನ ತಡೆ ಹಿಡಿದಿರೋದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಮಹಿಳೆಯರಿಗೆ ಅವಕಾಶ ನೀಡಬೇಕು ಅಂತ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಗಾಯತ್ರಿ ಶಾಂತೇಗೌಡರು ಯಾಕೆ ಪ್ರಮಾಣ ವಚನ ಸ್ವೀಕಾರ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿಯೂ ಅದು ಅವರಾದ್ರೂ ಆಗ್ತಾರೆ, ಇನ್ನೊಬ್ರು ಮಹಿಳೆಯರೇ ಆಗ್ತಾರೆ. ಯಾಕಂದ್ರೆ ಕನಿಷ್ಠ ಪಕ್ಷ ಇದು ಒಂದು ಕಮ್ಮಿನೇ. ಅದು ನಮ್ಮ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ಗೆದ್ದು ಬರೋದಿಲ್ಲ ಮತ್ತು ಪುರುಷರು ಹೆಚ್ಚು ಗೆದ್ದಿರ್ತಾರೆ. ಆದ್ರೂ ಕೂಡ ಕನಿಷ್ಠ 1 ಅಥವಾ 2 ಮಾಡಲೇಬೇಕು. ಈಗ ಒಂದು ಖಂಡಿತ ಮಹಿಳೆಯರು ಮಾಡ್ತಾರೆ ಅಂತ ನನಗೆ ಪಕ್ಷ ಅದು ಆ ವಿಚಾರದಲ್ಲಿ ಏನು ತಪ್ಪು ಮಾಡೋದು ಅನ್ಕೊಂಡಿದ್ದೀನಿ. ಖಂಡಿತ ಅದು ಮಾಡ್ತಾರೆ. 6 ಜಿಲ್ಲೆಗಳಿಗೆ ದಕ್ಕದ ಪ್ರಾತಿನಿಧ್ಯ. ವಿಜಯನಗರ, ಗದಗ, ಕೋಲಾರ, ಚಿಕ್ಕಬಳ್ಳಾಪುರ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನದಿಂದ ವಂಚಿತವಾಗಿದೆ. ಡಿಕೆ ಶಿವಕುಮಾರ್ ಸಂಪುಟ 2.1 ನಲ್ಲಿ ಈ 6 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ.
ಇನ್ನು ಸಂಪುಟ ರಚನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ರಿಜ್ವಾನ್ ಅರ್ಷದ್, ಜಮೀರ್ ಖಾನ್ಗೆ ಮಂತ್ರಿ ಪಟ್ಟ ಸಿಕ್ಕಿದೆ. ಸಲೀಂ ಅಹಮದ್ಗೆ ಪರಿಷತ್ ಸಭಾಪತಿ ಸ್ಥಾನ ನೀಡಲಾಗಿದೆ. ಹೀಗಾಗಿ ಉಳಿದ ಸಮುದಾಯಗಳಿಗೆ ಎಷ್ಟೊಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಜಾತಿ, ಪ್ರದೇಶವಾರು, ಸಮುದಾಯವಾರು ಸಮತೋಲನ ಮಾಡಿಲ್ಲ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಮಂತ್ರಿ ಇಲ್ಲದೆ, ಸ್ತ್ರೀ ಶಕ್ತಿ ಇಲ್ಲದೆ ಸಂಪುಟ ಶೂನ್ಯವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ.